ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಈ ಹಾಗಲಕಾಯಿ ಗಿಡನ ತೋರಿಸ್ತಾ ಇದ್ದೀನಲ್ಲ, ಇದು ನಾವು ತರಕಾರಿ ಕೊಯ್ದಾಗ ಕೆಲವು ಬೆಳೆದಿರುತ್ತೆ ಅಂಥದ್ದು, ಅಥವಾ ತರಕಾರಿ ಕೊಯ್ದು ಅದನ್ನು ಬಿಸಾಡಿದಂಥ ಬೀಜದಲ್ಲಿ ಹುಟ್ಟಿರುವಂಥ ಒಂದು ಗಿಡ ಆಗಿರುತ್ತೆ ಇದು. ಈ ಹಾಗಲಕಾಯಿದು ಬೀಜ ಬೆಳೆದಿರುತ್ತೆ ಅನಿಸುತ್ತೆ. ಪಲ್ಯ ಮಾಡಿದಾಗ ಆ ಬೀಜನ ಬಿಸಾಡಿರ್ತಾರೆ, ಅದು ಹುಟ್ಕೊಂಡಿದೆ ಅಷ್ಟೇ. ಇಲ್ಲೆಲ್ಲ ಪಕ್ಕದ ಸೀಬೆ ಗಿಡ ನೋಡಿ, ಇದು ಸೀಬೆ ಗಿಡ. ಹಾಗೆ ಈ ಹಾಗಲಕಾಯಿ ಗಿಡದಲ್ಲಿ ಬಿದ್ದು ಹುಟ್ಟಿರುವಂಥ ಈ ಬಿಸಾಡಿದಂಥ ಬೀಜದಲ್ಲಿ ಹುಟ್ಟಿದಂಥ ಈ ಹಾಗಲಕಾಯಿ ಬಳ್ಳಿಯಲ್ಲಿ ಗೊಬ್ಬರ ಹಾಕಿಲ್ಲ, ಏನೂ ಇಲ್ಲ. ಆದರೆ ಇದು ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ. ಇದಕ್ಕೆ ತೋರಿಸ್ತೀನಿ ನೋಡಿ. ಒಂದು 4-5 ಪಲ್ಯ ಮಾಡಿದ್ದಾರೆ ದೊಡ್ಡದಾಗಿರುವಂಥದ್ದು. ಇದೆಲ್ಲ ಚಿಕ್ಕ ಚಿಕ್ಕದೀಗ ಒಂದು 7-8 ಕಾಯಿಗಳಿದ್ದಾವೆ ಇದರಲ್ಲಿ ನೋಡಿ, ಈ ಥರ. ಮತ್ತು ಇಲ್ಲಿ ಏನಂದರೆ ಈ ಸೀಬೆ ಗಿಡ ಇದೆಯಲ್ಲ, ಅದರದ್ದು ಎಲೆನ ಚೆನ್ನಾಗಿ ಎಲೆನ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಜಗಿಬೇಕು ಬಾಯಲ್ಲಿ ಹಾಕ್ಕೊಂಡಾಗ. ಹಲ್ಲು ಜುಮ್ಗುಟ್ಟುವಿಕೆ ಮತ್ತು ಹಲ್ಲು ನೋವಿದ್ದರೆ ಕಡಿಮೆ ಆಗುತ್ತೆ. ಮತ್ತು ಈ ಸೀಬೆ ಗಿಡಗಳು ಹಾಗೆ ಒಂದು ಗಿಡ ಇದ್ದರೆ ದೊಡ್ಡದಾದ ಮೇಲೆ ಪಕ್ಕದಲ್ಲೆಲ್ಲ ಗಿಡಗಳು ಹುಟ್ಕೊಳ್ತವೆ. ಈ ಒಂದು ಗಿಡ 2 ಗಿಡ ತಂದು ನೆಟ್ಟಿರುವಂಥದ್ದು ಮರ, ಹಳೆ ಮರ ಸತ್ತೋಯ್ತು. ಅದ್ರ ಪಕ್ಕದಲ್ಲೆಲ್ಲ ತುಂಬ ಗಿಡಗಳು ಹುಟ್ಕೊಂಡಿದ್ದಾವೆ ಸೀಬೆ ಗಿಡದ್ದು, ಅಂದರೆ ಪೇರಳೆ ಹಣ್ಣು ಅಂತ ಹೇಳ್ತೀವಿ ನಾವು. ಇದು ಹಾಗಲಕಾಯಿ ಬಳ್ಳಿ ಬಿಸಾಡಿದ ಬೀಜದಲ್ಲಿ ಹುಟ್ಟಿರುವಂಥದ್ದು ಈ ಸೀಬೆ ಗಿಡ ಇದೆ. ಸೀಬೆ ಗಿಡನೂ ಜಾಗ ಇದ್ರೆ ನೆಟ್ಕೊಳ್ಳಿ, ಹಣ್ಣು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ದಿನಕ್ಕೆ ಒಂದು ಸೀಬೆ ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಇಷ್ಟೊಂದು ಖುಷಿ ಆಗುತ್ತಲ್ವ, ಅಂದರೆ ಬೇಡ ಅಂತ ಬಿಸಾಡಿರುವಂಥ ಬೀಜ ಅದು ಅದರಲ್ಲಿ ಹಾಗಲಕಾಯಿ. ಒಂದು ಗಿಡ, ಯಾವುದೇ ಗಿಡ ನೆಟ್ಟಾಗ ಅದು ಫಲ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ. ಹಾಗೆ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಚಿಕ್ಕ ವ್ಲಾಗ್ ಇದೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.